Hello everyone, welcome to Sanmarga classes. Let us see question number 11 of chapter Work and Energy. Is there any displacement when no forces act on a body? Justify the answer with suitable reason. ಹಾಗಿದ್ರೆ ಒಂದ್ ಬಾಡಿ ಮೇಲೆ ಯಾವುದೇ ಫೋರ್ಸ್ ಅಪ್ಲೈ ಆಗ್ತಾ ಇಲ್ಲ, ಅದು ಡಿಸ್ಪ್ಲೇಸ್ ಆಗುತ್ತಾ? ಹೆಂಗಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಒಂದ್ಸಲ ಲಾಸ್ ಆಫ್ ಮೋಷನ್ ಚಾಪ್ಟರ್ಗೆ ಹೋಗಿ ಬನ್ನಿ. ಅದರಲ್ಲಿ ನ್ಯೂಟನ್ ಏನ್ ಹೇಳ್ತಾರೆ, ಯಾವುದೇ ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದ್ರೆ, ಎನಿ ಆಬ್ಜೆಕ್ಟ್ ವಿಚ್ ಈಸ್ ಇನ್ ರೆಸ್ಟ್ ಆರ್ ವಿಚ್ ಈಸ್ ಇನ್ ಯೂನಿಫಾರ್ಮ್ ಮೋಷನ್ ಕಂಟಿನ್ಯೂಸ್ ಟು ಬಿ ಇನ್ ದಟ್ ಪೊಸಿಷನ್ ಅಲ್ವಾ, ಅಂಟಿಲ್ ಅಂಡ್ ಅನ್ಲೆಸ್ ಎನಿ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆನ್ ಇಟ್. ಅದ್ರ ಮೇಲೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗುವವರೆಗೂ ಅದು ಅದೇ ರೀತಿ ಇದ್ದಿರ್ತದೆ, ಅದೇ ಸ್ಟೇಟ್ ಆಫ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ಅಥವಾ ಸ್ಟೇಟ್ ಆಫ್ ರೆಸ್ಟ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸರಿ, ಈಗ ಒಂದು ಆಬ್ಜೆಕ್ಟ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ಹೋಗ್ತಾ ಇದೆ, ದರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ ಚೇಂಜ್ ಇಲ್ಲ, ಸೊ ಎಕ್ಸಿಲರೇಟ್ ಆಗ್ತಾ ಇಲ್ಲ ಅಂತ ನೀವು ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಹೋಗ್ತಾ ಇದೆ ವಿದೌಟ್ ಚೇಂಜಿಂಗ್ ವೆಲಾಸಿಟಿ. ಆ ಟೈಮ್ ಅಲ್ಲಿ ದರ್ ಇಸ್ ನೋ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಆಬ್ಜೆಕ್ಟ್. ಸೊ ಆನ್ಸರ್ ಇಸ್ ಎಸ್. Justify the answer with suitable reason ಅಂತ ಕೇಳಿದ್ದಾರೆ. Is there any displacement when no forces act on a body? Yes. Displacement is possible when a body is in uniform motion. The force acting on the body is zero. Body ಯಾವಾಗ ಯೂನಿಫಾರ್ಮ್ ಮೋಷನ್ ಅಲ್ಲಿ ಇದೆ, ಇಟ್ ಕಂಟಿನ್ಯೂಸ್ ಟು ಬಿ ಇನ್ ಯೂನಿಫಾರ್ಮ್ ಮೋಷನ್. ಎಲ್ಲಿವರೆಗೆ ನಾನು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿಲ್ಲ ಏನು ಅಂದ್ರೆ ಯೂನಿಫಾರ್ಮ್ ಮೋಷನ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಬಟ್ ದ ಪೊಸಿಷನ್ ಆಫ್ ದ ಬಾಡಿ ಚೇಂಜಸ್, ಆದ್ರೆ ಬಾಡಿ ಪೊಸಿಷನ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. therefore a body can change position when no force acts on it. ಹಾಗಾಗಿ ಬಾಡಿ ಪೊಸಿಷನ್ ಚೇಂಜ್ ಆಗ್ಬೋದು, ಅದ್ರ ಮೇಲೆ ಯಾವುದೇ ವರ್ಕ್ ಆಕ್ಟ್ ಆಗಿಲ್ಲ ಅಂದು. ಥ್ಯಾಂಕ್ ಯು.